ಫೆಬ್ರವರಿ ಮಂತ್ ಅಲ್ಲಿ ಓವರ್ ಆಲ್ ರೇಟ್ಸ್ ಬೆಟರ್ ಆಗಿತ್ತು, ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗಿದೆ. ಬ್ಯಾಂಗ್ಳೂರ್ ಮಾರ್ಕೆಟ್ ಅಲ್ಲಿ ಮ್ಯಾಸಿವ್ ಇನ್ಕ್ರೀಸ್ ಕೂಡ ನೋಡಿದ್ವಿ. ಚೆನ್ನೈ ಮತ್ತು ಕೊಯಂಬತ್ತೂರ್ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಓಕೆ ಆಗಿನೇ ಇತ್ತು, ರೇಟ್ಸ್ ಕೂಡ ಡೀಸೆಂಟ್ ಆಗಿತ್ತು. ಲಾಸ್ಟ್ ಮಂತ್ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಈ ರೂಟ್ಸ್ ಅಲ್ಲಿ ಡಿಮ್ಯಾಂಡ್ ತುಂಬಾ ಹೈ ಆಯಿತು. ಓವರ್ ಆಲ್ ನೋಡಿದ್ರೆ ಫೆಬ್ರವರಿ ಮಂತ್ ಅಲ್ಲಿ ಮೋಸ್ಟ್ ಆಫ್ ದ ರೂಟ್ಸ್ ಅಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿತ್ತು. ಎಸ್ಪೆಷಲಿ ಸೌತ್ ಅಂಡ್ ವೆಸ್ಟ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಫೆಬ್ರವರಿ ಮಂತ್ ಎಂಡ್ ಅಲ್ಲಿ ಟ್ರಕ್ ರೇಟ್ಸ್ ಹೇಗೆ ಮೂವ್ ಆಯ್ತು ಮತ್ತು ಜಾನ್ವರಿ ಮಂತ್ ಎಂಡ್ ಅಲ್ಲಿ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫೆಬ್ರವರಿ ಮಂತ್ ಅಲ್ಲಿ ಓವರ್ ಆಲ್ ರೇಟ್ಸ್ ಬೆಟರ್ ಆಗಿತ್ತು, ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗಿದೆ. ಪುಣೆ ನಾಗ್ಪುರ್ ಸೈಡ್ ಅಲ್ಲಿ ಆರ್ಡರ್ಸ್ ಇನ್ಕ್ರೀಸ್ ಆಯ್ತು, ಗುರುಗ್ರಾಮ್ ಸೈಡ್ ಅಲ್ಲೂ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಯ್ತು. ಬ್ಯಾಂಗ್ಳೂರ್ ಮಾರ್ಕೆಟ್ ಅಲ್ಲಿ ಮ್ಯಾಸಿವ್ ಇನ್ಕ್ರೀಸ್ ಕೂಡ ನೋಡಿದ್ವಿ. ಚೆನ್ನೈ ಮತ್ತು ಕೊಯಂಬತ್ತೂರ್ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಓಕೆ ಆಗಿನೇ ಇತ್ತು, ರೇಟ್ಸ್ ಕೂಡ ಡೀಸೆಂಟ್ ಆಗಿತ್ತು. ಚೆನ್ನೈಯಿಂದ ಬ್ಯಾಂಗ್ಳೂರ್ ಲೇನ್ ಅಲ್ಲಿ ಲಾಸ್ಟ್ ಮಂತ್ ಗೂಡ್ಸ್ ಇನ್ಕ್ರೀಸ್ ಇತ್ತು. ಮೇನ್ಲಿ ಬ್ಯಾಂಗ್ಳೂರಿಂದ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಮೂವ್ಮೆಂಟ್ ಇಂದ ಡಿಮ್ಯಾಂಡ್ ಇನ್ಕ್ರೀಸ್ ಆಯ್ತು. ಹೈದರಾಬಾದ್ ಮತ್ತು ಕೊಯಂಬತ್ತೂರ್ ರೂಟ್ಸ್ ಅಲ್ಲೂ ಕೂಡ ಸುಮಾರು 2000 ರಿಂದ 3000 ಇನ್ಕ್ರೀಸ್ ನೋಡಿದ್ವಿ. ಈಗ ಲಾಸ್ಟ್ ಮಂತ್ ರೌಂಡ್ ಟ್ರಿಪ್ ಹೇಗಿತ್ತು ಅಂತ ನೋಡೋಣ. 32 ಫೀಟ್ ಮಲ್ಟಿ ಎಕ್ಸೆಲ್ 15 ಟನ್ ವೆಹಿಕಲ್ ಗೆ ರೂಟ್ ಚೆನ್ನೈ ಬ್ಯಾಂಗ್ಳೂರ್ ರೌಂಡ್ ಟ್ರಿಪ್ 700 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 45,500, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 48,500. ರೂಟ್ ಚೆನ್ನೈ ಹೈದರಾಬಾದ್ ರೌಂಡ್ ಟ್ರಿಪ್ 1300 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 73,300, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 80,000. ರೂಟ್ ಚೆನ್ನೈ ಭಿವಾಂಡಿ ರೌಂಡ್ ಟ್ರಿಪ್ 2700 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,32,000, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,40,800. ರೂಟ್ ಚೆನ್ನೈ ಕೋಲ್ಕತಾ ರೌಂಡ್ ಟ್ರಿಪ್ 3,352 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,53,000, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,59,000. ಲಾಸ್ಟ್ ಮಂತ್ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಈ ರೂಟ್ಸ್ ಅಲ್ಲಿ ಡಿಮ್ಯಾಂಡ್ ತುಂಬಾ ಹೈ ಆಯ್ತು. ಎಸ್ಪೆಷಲಿ ಬ್ಯಾವರೇಜ್ ಕಂಪನೀಸ್, ಕೊಕೋ ಕೋಲಾ, ವರುಣ್ ಬ್ಯಾವರೇಜ್ ಮಾತ್ರ ಅಲ್ಲ, ಇನ್ನೂ ತುಂಬಾ ಬ್ಯಾವರೇಜ್ ಕಂಪನೀಸ್ ಈ ರೂಟ್ ಗೆ ವೆಹಿಕಲ್ಸ್ ಕೇಳಿದ್ರು. ಪರ್ಟಿಕ್ಯುಲರ್ಲಿ ಈ ಲೇನ್ಸ್ ಅಲ್ಲಿ ಡಿಮ್ಯಾಂಡ್ ಸ್ಟ್ರಾಂಗ್ ಆಯ್ತು. ಬ್ಯಾಂಗ್ಳೂರ್ ಟು ಡೆಲ್ಲಿ, ಬ್ಯಾಂಗ್ಳೂರ್ ಟು ಅಹಮದಾಬಾದ್, ಬ್ಯಾಂಗ್ಳೂರ್ ಟು ಜೈಪುರ್, ಬ್ಯಾಂಗ್ಳೂರ್ ಟು ಕೋಲ್ಕತಾ. ಈಗ ರೇಟ್ಸ್ ನೋಡೋಣ. ರೂಟ್ ಬ್ಯಾಂಗ್ಳೂರ್ ಹೈದರಾಬಾದ್ ರೌಂಡ್ ಟ್ರಿಪ್ 1150 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 63,150, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 68,900. ರೂಟ್ ಬ್ಯಾಂಗ್ಳೂರ್ ಪುಣೆ ರೌಂಡ್ ಟ್ರಿಪ್ 1710 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 86,100, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 86,000. ರೂಟ್ ಬ್ಯಾಂಗ್ಳೂರ್ ಕೋಲ್ಕತಾ ರೌಂಡ್ ಟ್ರಿಪ್ 4,218 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,61,000, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,64,300. ರೂಟ್ ಬ್ಯಾಂಗ್ಳೂರ್ ಕೊಚ್ಚಿನ್ ರೌಂಡ್ ಟ್ರಿಪ್ ಟೋಟಲ್ 1,068 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 61,500, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 62,300. ರೂಟ್ ಬ್ಯಾಂಗ್ಳೂರ್ ವಿಜಯವಾಡ ರೌಂಡ್ ಟ್ರಿಪ್ 1,296 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 70,000, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 74,000. ರೂಟ್ ಬ್ಯಾಂಗ್ಳೂರ್ ವಿಶಾಖಪಟ್ಟಣಂ ರೌಂಡ್ ಟ್ರಿಪ್ 2,032 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 99,000, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 98,000. ಆದ್ರೆ ಈ ವರ್ಷ ಸೌತ್ ಸೈಡ್ ಅಲ್ಲಿ ಬ್ಯಾಂಗ್ಳೂರ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಭಿವಾಂಡಿಯಿಂದ ಬ್ಯಾಂಗ್ಳೂರ್ಗೆ 32 ಫೀಟ್ ಮಲ್ಟಿ ಎಕ್ಸೆಲ್ 15 ಟನ್ ರೇಟ್ಸ್ ಮುಂಚೆ 65,000 ಇದ್ದಿದ್ದು ಈಗ ಸುಮಾರು 78,000 ವರೆಗೆ ಹೋಗಿದೆ. ಕೊಯಂಬತ್ತೂರಿಂದ ಚೆನ್ನೈ ರೂಟ್ಸ್ ಅಲ್ಲೂ ಕೂಡ ಭಿವಾಂಡಿಯಿಂದ ರೇಟ್ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಭಿವಾಂಡಿಯಿಂದ ಪೋರ್ಟ್ ಮೂವ್ಮೆಂಟ್ ಕೂಡ ಇನ್ಕ್ರೀಸ್ ಆಗಿದೆ. ಇದರಿಂದ ಲೋಡ್ ಮೂವ್ಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನಾರ್ತ್ ಸೈಡ್ ಅಲ್ಲಿ ಗುರುಗ್ರಾಮ್ ಮಾರ್ಕೆಟ್ ಕೂಡ ಸ್ಟ್ರಾಂಗ್ ಆಗಿದೆ. ಮುಂಚೆ ಭಿವಾಂಡಿಯಿಂದ ಗುರುಗ್ರಾಮ್ಗೆ ವೆಹಿಕಲ್ಸ್ 55,000 ರೇಟ್ ಅಲ್ಲಿ ಪ್ಲೇಸ್ ಮಾಡ್ತಿದ್ವಿ, ಆದ್ರೆ ಈಗ 62,000 ಇಂದ 64,000 ವರೆಗೆ ಹೋಗಿದೆ. ಅದೇ ತರ ಅಂಬಾಲಾ ಮತ್ತು ಜೀರಕ್ಪುರ್ ಸೈಡ್ ಅಲ್ಲೂ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ. ಮೋಸ್ಟ್ಲಿ ಟೈರ್ ಲೋಡ್ಸ್ ಬಂದೂಪಿಂದ ಭಿವಾಂಡಿ ವೇರ್ ಹೌಸ್ ಇಂದ ಪಿಕ್ ಮಾಡಿ ಈ ರೂಟ್ಸ್ ಅಲ್ಲಿ ಹೋಗ್ತಿದೆ. ಕೋಲ್ಕತಾ ಮತ್ತು ಗುವಾಹಟಿ ಲೇನ್ಸ್ ಅಲ್ಲೂ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿದೆ. ಮುಂಚೆ ಭಿವಾಂಡಿಯಿಂದ ಕೋಲ್ಕತಾ 15 ಟನ್ ರೇಟ್ 1,15,000 ಇದ್ದಿದ್ದು ಈಗ 1,25,000 ವರೆಗೆ ಹೋಗಿದೆ. ರೂಟ್ ಭಿವಾಂಡಿ ಪುಣೆ ರೌಂಡ್ ಟ್ರಿಪ್ 328 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 40,000, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 51,000. ರೂಟ್ ಭಿವಾಂಡಿ ಗುರುಗ್ರಾಮ್ ರೌಂಡ್ ಟ್ರಿಪ್ 2,658 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,04,000, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,17,100. ರೂಟ್ ಭಿವಾಂಡಿ ಕೊಯಂಬತ್ತೂರ್ ರೌಂಡ್ ಟ್ರಿಪ್ 2,492 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,31,500, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,40,600. ರೂಟ್ ಭಿವಾಂಡಿ ಬ್ಯಾಂಗ್ಳೂರ್ ರೌಂಡ್ ಟ್ರಿಪ್ 2,006 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,02,000, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,20,000. ರೂಟ್ ಭಿವಾಂಡಿ ಕೋಲ್ಕತಾ ರೌಂಡ್ ಟ್ರಿಪ್ 3,718 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,86,500, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 2,03,000.
ರೂಟ್ ಭಿವಾಂಡಿ ಅಂಬಾಲಾ ರೌಂಡ್ ಟ್ರಿಪ್ 3136 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,43,000. ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,54,000. ರೂಟ್ ಕೋಲ್ಕತ್ತಾ ಕೊಯಂಬತ್ತೂರ್ ರೌಂಡ್ ಟ್ರಿಪ್ 4,248 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 1,79,000. ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,84,000. ರೂಟ್ ಕೋಲ್ಕತ್ತಾ ಸಿಲಿಗುರಿ ರೌಂಡ್ ಟ್ರಿಪ್ 1,178 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 67,000. ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 77,000. ಕೊಯಂಬತ್ತೂರ್ ಮಾರ್ಕೆಟ್ ಅಲ್ಲಿ ಆಲ್ ಓವರ್ ಮೂವ್ಮೆಂಟ್ ಮಾಡರ್ನೇಟ್ ಆಗಿತ್ತು, ಆದ್ರೆ ಕೆಲವು ರೂಟ್ಸ್ ಅಲ್ಲಿ ರೇಟ್ಸ್ ಇಂಪ್ರೂವ್ ಆಗಿದೆ. ಪರ್ಟಿಕ್ಯುಲರ್ಲಿ ಹೈದರಾಬಾದ್ ಅಲ್ಲಿ ಒಳ್ಳೆ ಇನ್ಕ್ರೀಸ್ ನೋಡಿದ್ವಿ. ಮುಂಚೆ ಕೊಯಂಬತ್ತೂರಿಂದ ಹೈದರಾಬಾದ್ ರೌಂಡ್ ಟ್ರಿಪ್ 91,600 ಇದ್ದಿದ್ದು ಫೆಬ್ರವರಿ ಎಂಡ್ ಅಲ್ಲಿ 95,000 ವರೆಗೆ ಇನ್ಕ್ರೀಸ್ ಆಗಿದೆ. ರೂಟ್ ಕೊಯಂಬತ್ತೂರ್ ಹೈದರಾಬಾದ್ ರೌಂಡ್ ಟ್ರಿಪ್ 1,912 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 91,600. ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 95,000. ರೂಟ್ ಕೊಯಂಬತ್ತೂರ್ ಚೆನ್ನೈ ರೌಂಡ್ ಟ್ರಿಪ್ 1,020 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 50,700. ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 51,400. ರೂಟ್ ಕೊಯಂಬತ್ತೂರ್ ಬ್ಯಾಂಗ್ಳೂರ್ ರೌಂಡ್ ಟ್ರಿಪ್ 698 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 43,000. ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 41,000. ರೂಟ್ ಕೊಯಂಬತ್ತೂರ್ ತಿರುನಲ್ವೇಲಿ ರೌಂಡ್ ಟ್ರಿಪ್ 712 ಕಿಲೋಮೀಟರ್. ಜಾನ್ವರಿ ಮಂತ್ ಎಂಡ್ ಅಲ್ಲಿ 33,000. ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 31,300. ಓವರ್ ಆಲ್ ನೋಡಿದ್ರೆ ಫೆಬ್ರವರಿ ಮಂತ್ ಅಲ್ಲಿ ಮೋಸ್ಟ್ ಆಫ್ ದ ರೂಟ್ಸ್ ಅಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿತ್ತು. ಎಸ್ಪೆಷಲಿ ಸೌತ್ ಅಂಡ್ ವೆಸ್ಟ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಭಿವಾಂಡಿ, ಬ್ಯಾಂಗ್ಳೂರ್, ಚೆನ್ನೈ ರೂಟ್ಸ್ ಅಲ್ಲಿ ರೇಟ್ಸ್ ಚೆನ್ನಾಗಿನೇ ಇನ್ಕ್ರೀಸ್ ಆಗಿದೆ. ಮೇನ್ಲಿ FMCG, ಬ್ಯಾವರೇಜ್ ಮತ್ತು ಎಲೆಕ್ಟ್ರಾನಿಕ್ಸ್ ಲೋಡ್ ಮೂವ್ಮೆಂಟ್ ಇಂದ. ಕೆಲವು ಲೇನ್ಸ್ ಅಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇದ್ರೂ ಕೂಡ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡಿದ್ವಿ. ಯೂಶಲಿ ಪ್ರತಿ ವರ್ಷ ಫೆಬ್ರವರಿ ಮಂತ್ ಅಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ರೇಟ್ಸ್ ಕೂಡ ಇದನ್ನ ಫಾಲೋ ಮಾಡಿ ಇಂಪ್ರೂವ್ ಆಗುತ್ತೆ. ಅದೇ ಟ್ರೆಂಡ್ ಈ ವರ್ಷ ಕೂಡ ಕಂಟಿನ್ಯೂ ಆಗಿದೆ. ಅದಕ್ಕೆ ಮಾರ್ಚ್ ಮಂತ್ ಕೂಡ ಟ್ರಕ್ ಓನರ್ಸ್ ಗೆ ಗುಡ್ ಮಂತ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಎಸ್ಪೆಷಲಿ ಸಮ್ಮರ್ ಸೀಸನ್ ಅಲ್ಲಿ ಲೋಡ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಇನ್ನೂ ಸ್ಟ್ರಾಂಗ್ ಆಗಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.